ಇವತ್ತಿನ ಟಾಪಿಕ್ಕು OCD. ಇದನ್ನು ಅಬ್ಸೆಸಿವ್ ಕಂಪಲ್ಷನ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಂತ ಅನಿಸ್ಬೋದು. ಅದನ್ನು ತುಂಬ ಸರಳವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹಾಗಾದರೆ ನಮಗೆ ಡಿಸಾರ್ಡರ್ ಅಂತ ಆ ಶಬ್ದ ಕೇಳಿದ ತಕ್ಷಣವೇ ಓಕೆ ಏನೋ ಒಂದು ತೊಂದರೆ ಇದೆ ಅಂತ ಯೂಶ್ವಲಿ ಅರ್ಥ ಆಗುತ್ತೆ. ಹಾಗಾದರೆ ಇದೇನು ಕ್ಲಿನಿಕಲಿ ತುಂಬ ಪ್ರಾಬ್ಲಮ್ ಆಗುತ್ತಾ ಅಥವಾ ಏನು ಸಿಮ್ಟಮ್ಸ್ ಇರುತ್ತೆ, ಇದನ್ನು ಜನರಲಿ ಇದನ್ನು ಓವರ್ಕಮ್ ಮಾಡೋದು ಹೇಗೆ, ಇದೆಲ್ಲದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಯೂಶ್ವಲಿ ಇದನ್ನು ನಾನು ಆಡು ಭಾಷೆಯಲ್ಲಿ ನಿಮಗೆ ಇದನ್ನು ಕನ್ವೆ ಮಾಡಬೇಕು ಅಂತಂದರೆ, ಹಿಂದೆ ಮನೆಯಲ್ಲಿ ಮಡಿ ಮೈಲ್ಗೆ ಅಂತ ಹೇಳಿ ತುಂಬ ಹೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಇದನ್ನು ರಿಲೇಟ್ ಮಾಡ್ಬೋದು. ಯಾಕೆ ಅಂದರೆ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ತಗೊಳ್ಳೋದಾದರೆ, ಈ ಆಬ್ಸೆಷನ್ ಹೇಗೆ ಶುರುವಾಗುತ್ತೆ ಅಂದರೆ, ಮೇ ಬಿ ಕೆಲವೊಂದು ಬಾರಿ ಬಹಳಷ್ಟು ಸರಿ ಇದು ಜೆನೆಟಿಕ್ಸ್ ಇರುತ್ತೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದು ಅದರಿಂದ ಬಿಲ್ಡ್ ಆಗಿರುವಂಥ ಚಾನ್ಸಸ್ ಇರ್ಬೋದು, ಇಲ್ಲ ಬೆಳೆದಿರುವಂತಹ ವಾತಾವರಣಗಳು ಇರ್ಬೋದು. ಇದಕ್ಕೆ ಬಹಳಷ್ಟು ಫ್ಯಾಕ್ಟರ್ಸು, ಮೇ ಬಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಾತಾಡ್ಬೋದು. ಹಾಗಾದರೆ ಇದು ಈಗ OCD ಇದ್ದಾಗ ಅವರು ಹೇಗೆ ಬಿಹೇವ್ ಮಾಡ್ತಾರೆ, ಈಗ ಆಬ್ಸೆಷನ್ ಅಂಥೇಳಿ ನಾವು ತಗೊಳ್ಳೋದಾದ್ರೆ, ಒಂದಷ್ಟು ವಿಚಾರಗಳ ಬಗ್ಗೆ ಅವರದ್ದೇ ಆದ ಥಾಟ್ ಪ್ರಾಸೆಸ್ಗಳು ಶುರುವಾಗುತ್ತೆ. ಅದು ಮೇ ಬಿ ಫಿಯರ್ ಅಂತಲೇ ಇರ್ಬೋದು. ಅದು ಈಗ ನೀವು ಕೆಲವಷ್ಟು ಸಾರಿ ಕೆಲವೊಂದು ಕಮ್ ಅಕ್ರಾಸ್ ಮಾಡಿರಬಹುದು. ಕೈ ತೊಳೆಯೋದು ಅಂಥೇಳಿ ಎಕ್ಸಾಂಪಲ್ ತೊಗೊಂಡ್ರೆ, ಅಂದರೆ ಇವಾಗ ಕ್ಲೀನಿಂಗ್ ಅಂತ ಇರುತ್ತೆ. ಈ ಕ್ಲೀನಿಂಗ್ ಹೇಗೆ ಅಂದರೆ, ಅದು ಇಂಟರ್ ರಿಲೇಟೆಡ್. ಅಂದರೆ ಅವ್ರದ್ದು ಚೈಲ್ಡ್ಹುಡ್ಡಿಂದನೂ ಒಂದಿಷ್ಟು ಬೆಳೆಸ್ಕೊಂಡು ಬಂದುಬಿಟ್ಟಿರ್ತಾರೆ. ಅದು ಹೇಗಾಗುತ್ತೆ ಅಂದರೆ, ನಾನು 5 ಸಲ ಕೈ ತೊಳೆದ್ರೇ ಅದು ಕ್ಲೀನ್ ಆಗೋದು ಅಂತಿರ್ಬೋದು, ಅಥವಾ ಪ್ರತಿ ಸಲ ಮನೆ ಒಳಗೆ ಅಪ್ಲಯನ್ಸಸ್ ಇರೋದು, TV ಇರುತ್ತೆ, ಅಥವಾ ಹೊರಗಡೆಯಿಂದ ಫೂಟ್ವೇರ್ನ ಯೂಸ್ ಮಾಡ್ಕೊಂಡು ಒಳಗಡೆ ಬಂದಿರೋಂತಹ ಫೂಟ್ವೇರ್ಸ್ ಇರ್ಬೋದು, ಅಥವಾ ಮೇ ಬಿ ನಾವು ಹಾಕ್ತಾ ಇರೋ ಶರ್ಟು ಅಥವಾ ಡ್ರೆಸ್ಸಸ್ ಇರ್ಬೋದು. ಇದನ್ನ ಕ್ಲೀನ್ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗ್ಬೋದು. ಇದು ಸ್ಲೋಲಿ ಹೇಗಾಗುತ್ತೆ ಅಂದರೆ, ಅದು ಈ ಆಬ್ಸೆಸಿವ್ ಇದ್ದಾಗ ಅದಕ್ಕೆ ನೆಕ್ಸ್ಟು ಕಂಪಲ್ಷನ್ ಶುರುವಾಗುತ್ತೆ. ಈ ಆಬ್ಸೆಸಿವ್ ಅಂದರೆ ಏನು ಅಂದರೆ, ಇವಾಗ ನಾನು 5 ಸಲ ಕೈ ತೊಳಿಬೇಕು ಇಲ್ಲ ಕ್ಲೀನ್ ಆಗಲ್ಲ ಅನ್ನೋದು. ಈ ಕಂಪಲ್ಷನ್ ಅನ್ನೋದು ಏನಾಗುತ್ತೆ ಅಂತಂದರೆ, 5 ಸಲ ಕೈ ತೊಳಿಲೇಬೇಕು, ಇಲ್ಲ ಅಂದರೆ ಕ್ಲೀನ್ ಆಗಲ್ಲ ಅನ್ನೋದು ಬರೋದಕ್ಕೆ ಶುರುವಾಗುತ್ತೆ. ಹಾಗಾದರೆ ಮನೆಯಲ್ಲಿ ಈ ಥರದ್ದು ಯಾರಿಗಾದರೂ ತೊಂದರೆ ಇದ್ದರೆ ಏನು ಆಗಬಹುದು ಅಂದರೆ, ಬಹಳಷ್ಟು ವಿಚಾರಗಳಲ್ಲಿ ಅಲ್ಲಿ ಆ ಥರದ ತೊಂದರೆ ಇದ್ದಾಗ ಸೈಕಾಲಜಿಸ್ಟ್ ಆಗಲಿ ಅಥವಾ ಕೆಲವೊಂದಿಷ್ಟು ಸಾರಿ ಸೈಕ್ಯಾಟ್ರಿಸ್ಟ್ ಹತ್ರನೂ ಹೋಗಿ ಕನ್ಸಲ್ಟ್ ಮಾಡುವಂತಹ ಸಿಚುವೇಶನ್ಸ್ಗಳು ಬರುತ್ತೆ. ಯಾಕೆ ಅಂದರೆ, ಕ್ಲೀನಿಂಗ್ ಅಂದರೆ ಮನೆ ಒಳಗಡೆ ಯಾರಾದರೂ ಬಂದು ಹೋದ್ರೂ ಅವರು ಕಂಪ್ಲೀಟ್ ಸೋಪ್ ವಾಟರ್ ಹಾಕಿ ಕ್ಲೀನ್ ಮಾಡೋ ಅಷ್ಟು ಲೆವೆಲ್ಗೆ ತಲುಪಿದಾಗ ಅಲ್ಲಿ ಸೈಕ್ಯಾಟ್ರಿ ಹೆಲ್ಪು ಡೆಫಿನೆಟ್ಲಿ ಬೇಕಾಗುತ್ತೆ. ಹಾಗಾದರೆ ಈ ಒಬ್ಸೆಷನಲ್ಲಿ ಅವ್ರದ್ದು ಥಾಟ್ ಪ್ರಾಸೆಸ್ಗಳು ಹೇಗಿರುತ್ತೆ ಅಂತ ಆದರೆ, ಮೇ ಬಿ ನಾನು ಇದನ್ನು ಮಾಡಲಿಲ್ಲ ಅಂತ ಆದರೆ ನನಗೇನಾದರೂ ಫಿನಾನ್ಷಿಯಲ್ ಪ್ರಾಬ್ಲಮ್ ಬರಬಹುದು ಅನ್ನೋ ಥಾಟ್ ಪ್ರಾಸೆಸ್ ಇರ್ಬೋದು ಅವರಿಗೆ. ಅಥವಾ ನಾನು ಅಂದ್ಕೊಂಡಿರೋದು, ಇವಾಗ ನಾನು ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ನಲ್ಲ, ಇವಾಗ ಆ ಕ್ಲೀನಿಂಗು ಮಾಡಲಿಲ್ಲ ಅಂತ ಆದರೆ ನಾಳೆ ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಬರ್ಬೋದು ಅಂತಿರ್ಬೋದು. ಅಥವಾ ಅದು ರಿಲೇಟೆಡ್ ಟು ಎನಿ, ಈಗ ಮನೆ ದೇವರು ಅಂತ ಹೇಳ್ತಾರೆ, ಅಥವಾ ಅವರು ಒಬ್ಬೊಬ್ರದ್ದು ಒಂದೊಂದು ರಿಲಿಜನಲ್ಲಿ ಒಂದೊಂದು ಬಿಲೀಫ್ ಸಿಸ್ಟಮ್ ಇರುತ್ತೆ, ಅಲ್ಲಿ ನಮಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ಬೋದು. ಅದೇ ಸ್ಲೋಲಿ ಕಂಪಲ್ಷನ್ ಶುರುವಾಗುತ್ತೆ. ಆ ಕಂಪಲ್ಷನ್ ಏನು ಅಂತಂದರೆ, ಅವ್ರಿಗೆ ಫಸ್ಟು ಈ ಕಂಪಲ್ಷನ್ನು ಶುರುವಾದಾಗ ಏನೋ 5 ಸಲ ತೊಳೆಯೋದಕ್ಕೆ ಶುರು ಮಾಡ್ತಾರೆ, 10 ಸಲ ತೊಳೆಯೋದಕ್ಕೆ ಶುರು ಮಾಡ್ತಾರೆ ಅಂತಿದ್ರೆ, ಜೊತೆಯಲ್ಲಿ ಇರೋರು ಅದನ್ನು ಫಾಲೋ ಮಾಡಬೇಕು ಅಂಥೇಳಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮನೇಲಿದ್ದಾಗ ಟೋಟಲಿ ಈ ಪರ್ಸನ್ನಿಗೆ ಮಾಡ್ತಾ ಇರೋದು ಸರಿ ಅಂತಿರುತ್ತೆ, ಬಟ್ ಬೇರೆಯವರು ಮನೆಯಲ್ಲಿ, ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಥವಾ ಸೊಸೆಂದ್ರ ಇರ್ಬೋದು, ಅಥವಾ ಎನಿಬಡಿ ಇನ್ ದ ಫ್ಯಾಮಿಲಿ ಯಾರೇ ಇದ್ರೂ ಅವರೆಲ್ಲರೂ ಇದನ್ನು ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಶುರುವಾಗುತ್ತೆ. ಅಲ್ಲಿ ಸಂಭವ ಅದನ್ನು ಮನೇಲಿ ಇದ್ದವರು ಅದನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಆಮೇಲೆ ಇವ್ರಿಗೆ ಏನಾಗುತ್ತೆ ಅಂದರೆ,
ಬೇರೆಯವ್ರು ಯಾರು ಮಾಡಲಿಲ್ಲ ಅಂದರೆ ಇವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗೋಕ್ಕೆ ಶುರುವಾಗುತ್ತೆ, ಅಥವಾ ಅಲ್ಲಿ ಸಿಟ್ಟು ಬರ್ಬೋದು, ಅಥವಾ ಕಂಟ್ರೋಲ್ ತಪ್ಬೋದು. ಈ ಥರದ್ದೆಲ್ಲ ಸಿಂಪ್ಟಮ್ಸ್ಗಳು ಅವರಲ್ಲಿ ಇರುತ್ತೆ. ಹಾಗೆ ಈಗ ನಾವು ಈ ಕಂಪಲ್ಷನಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಅವರಿಗೆ ಕೆಲವೊಂದಿಷ್ಟು ಶೆಡ್ಯೂಲ್ಸ್ಗಳೇ ಚೇಂಜಸ್ ಆಗುತ್ತೆ. ಅಂದರೆ ಆ ಪ್ರಯಾರಿಟಿ, ಈಗ ನಾನು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಏನೋ ಫ್ಯಾಮಿಲಿಯವರು ಎಲ್ಲರೂ ಏನೋ ಒಂದು ಕಡೆ ಹೊರಡಬೇಕು ಅಂತ ಹೇಳಿ ಇರ್ತಾರೆ. ಬಟ್ ಇವ್ರದ್ದು ಕಂಪಲ್ಷನಿಂದ ಏನಾಗೋಗುತ್ತೆ ಅಂದರೆ ರಾತ್ರಿ ನಿದ್ದೆ ಸರಿ ಇರಲ್ಲ, ಅದು ಒಂದು ರೀಸನ್ ಇರ್ಬೋದು. ಅಥವಾ ಬೆಳಗ್ಗೆ ಎದ್ದಾಗ ಈ ಕಂಪಲ್ಷನ್ ಅವ್ರದ್ದು ಏನು ಈಗ ದಿನದಿಂದ ರೂಟೀನ್ ಇರುತ್ತೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂತ ಇರ್ಬೋದು. ಇದರಿಂದ ಎಲ್ಲರಿಗೂ ಫ್ಯಾಮಿಲಿಲಿ ಬೇಜಾರ ಆಗುತ್ತೆ. ಕೆಲವು ಸಲ ಅವರಿಗೆ ಅನಿಸುತ್ತೆ, ಅಂದರೆ ನಾನು ಇದನ್ನು ತಪ್ಪು ಮಾಡ್ತಾ ಇದ್ದೀನಿ ಅಂಥೇಳಿ ಅನಿಸುತ್ತೆ. ಅದನ್ನು ಅನಿಸಿದ್ರೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೇಳೋದಕ್ಕೆ ಆಗಲ್ಲ, ಆ ಥರ ಸಿಚುವೇಶನ್ನಿಗೆ ಹೋಗ್ತಾರೆ. ಹಾಗಾದರೆ ಇದನ್ನು ಕೋಪಿಂಗ್ ಮೆಕ್ಯಾನಿಸಮ್ ಹೇಗಾಗುತ್ತೆ, ಅಥವಾ ನಾವು ಅವ್ರಿಗೆ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ಇದ್ದಾಗ, ಒಂದಿಷ್ಟು ನಾವು ಡೈಲಿ ರೋಟೀನಲ್ಲಿರ್ಬೋದು, ಆಮೇಲೆ ಫ್ಯಾಮಿಲಿಲಿರ್ಬೋದು, ಅಲ್ಲಿ ಶೇರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಫ್ಯಾಮಿಲಿ ಸಪೋರ್ಟ್ ಹೇಗಿರಬೇಕು ಅಂದರೆ ಅವರಿಗೆ ಪ್ರೊಫೆಷ್ನಲ್ ಹೆಲ್ಪ್ನ ಸೀಕ್ ಮಾಡೋ ಹಾಗಿರಬೇಕು. ನಾವು ಫ್ಯಾಮಿಲಿಯಾಗಿ ಅವ್ರ ಜೊತೆಗೆ ಸಪೋರ್ಟ್ ಮಾಡ್ಕೊಂಡು ಹೋದರೆ ಆ ಇನಿಷಿಯಲ್ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಅವರು ಒಂದರಿಂದ ಒಂದು ಹಂತ ಎಕ್ಸೀಡ್ ಆಗ್ತಾ ಹೋಗುತ್ತೆ ವಿನಃ ಅವರಿಗೆ ಬೇರೆ ತರಹದ ಅದರಿಂದ ಹೊರಗೆ ಬಂದು ಅಥವಾ ಓವರ್ಕಮ್ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡೋವಂತಹ ಸಿಚುಯೇಷನ್ಗಳಾಗಲ್ಲ. ಸೊ ಪ್ರೊಫೆಷ್ನಲ್ ಹೆಲ್ಪ್ ಸೀಕ್ ಮಾಡೋದ್ರಿಂದ ಏನು ಅಂತಂದರೆ ಒಂದಿಷ್ಟು ಥಾಟ್ ಪ್ರಾಸೆಸ್ಸು, ಮೇ ಬಿ ಇವಾಗ ಅವರಿಗೆ ಅದು ಯಾಕೆ ಬಂತು ಅನ್ನೋದನ್ನು ಕಪಲ್ ಆಫ್ ಸೆಷನ್ಸಲ್ಲಿ ಡಿಸ್ಕಷನ್ ಮುಖಾಂತರ ಅದನ್ನು ಸ್ಟ್ರಾಟಜಿಸ್ ಬಿಲ್ಡ್ ಮಾಡ್ಬೋದು ಟಾಕ್ ಥೆರಪಿಯಿಂದ. ಆಮೇಲೆ ಇದನ್ನು ಸ್ಲೋಲಿ ಕಟ್ ಡೌನ್ ಮಾಡ್ಕೊಂಬರ್ಬೇಕು. ಈಗ ಯಾವುದೇ ಹ್ಯಾಬಿಟ್ ಇರ್ಬೋದು ಅಥವಾ ಯಾವುದೇ ಕಂಪಲ್ಷನ್ ಇರ್ಬೋದು, ಇದು ಇಮ್ಮಿಡಿಯೇಟಾಗಿ ಇವತ್ತಿಂದ ನಾಳೆ ಕಮ್ಮಿ ಆಗುತ್ತೆ ಅಂತೆಲ್ಲ, ಇಟ್ ಟೇಕ್ಸ್ ಓನ್ ಟೈಮ್. ಅಂದರೆ ಆ ಗ್ರ್ಯಾಜುವಲ್ ಟೈಮ್ ಬರುತ್ತೆ. ಆ ಟೈಮಿಗೆ ಪ್ರತಿಯೊಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ಕೊಂಡಿದ್ದು ಇರ್ಬೋದು. ಯಾಕಂದರೆ ಸೈಕಾಲಜಿಸ್ಟ್ನ ಮೀಟ್ ಮಾಡಿದಾಗ ದೇ ಕಮ್ ಅಪ್ ವಿತ್ ಟಾಕ್ ಥೆರಪಿ ಆ್ಯಂಡ್ ದೇ ಕಮ್ ಅಪ್ ವಿತ್ ಸ್ಟ್ರಾಟಜೀಸು, ಇದನ್ನು ಡಿಸ್ಕಷನ್ ಮಾಡಿ ಅದನ್ನು ಹೆಲ್ಪ್ ಮಾಡ್ತಾರೆ. ಇದರಲ್ಲಿ ಈಗ ಬರೀ ಪರ್ಸನ್ ಒಬ್ಬರೇ ಹೋಗಿ ಹೆಲ್ಪ್ ತೊಗೊಳೋದ್ರಿಂದ ಆಗುತ್ತೆ ಅಂತಲ್ಲ, ಇಟ್ ಈಸ್ ಅ ಫ್ಯಾಮಿಲಿ ಕಂಪ್ಲೀಟ್ ಎಫರ್ಟ್ಸು. ಇವಾಗ ಏನಂದರೆ ಇಡೀ ಫ್ಯಾಮಿಲಿಯವರು ಕೌನ್ಸಿಲಿಂಗ್ ಹೋಗಿ ಮೇ ಬಿ ಆ ಫ್ಯಾಮಿಲಿ ಕೌನ್ಸಿಲಿಂಗ್ ಅನ್ನೋದು ಬೇಕಾಗುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ಬೋದು. ಇದನ್ನು ಅವ್ರ ಹತ್ರ ಡಿಸ್ಕಸ್ ಮಾಡಿಕೊಂಡು ಹಾಗೆ OCDಯಿಂದ ಓವರ್ಕಮ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದರಲ್ಲಿ ಜನರಲ್ ಟಿಪ್ಸ್ ಅಂದರೆ ಮೇ ಬಿ ವೆರಿ ಅರ್ಲಿ ಸ್ಟೇಜಸ್ಸು ಈ ಥರದ್ದಿದೆ ಅಂದರೆ ಅವರು ಸ್ಲೋ ಆಗಿ ಅದನ್ನು ಕಮ್ಮಿ ಮಾಡ್ಕೊಂಬರಬಹುದು. ಮೇ ಬಿ ಇವಾಗ ಕಾನ್ಷಿಯಸ್ನೆಸ್ ಅದು ಬೇಕಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಇವಾಗ ಫೋಕಸ್ನ ಲಿಟಲ್ ಚೇಂಜಸ್ ಮಾಡೋದ್ರಿಂದ, ಈಗ ಏನಂದರೆ 5 ಸಲ ಕೈ ತೊಳಿತಾ ಇರ್ತಾರೆ, 10 ಸಲ ಕೈ ತೊಳಿತಾ ಇರ್ತಾರೆ ಅಂತಿರ್ಬೋದು, ಅಥವಾ ಮನೆ ಕ್ಲೀನ್ ಮಾಡ್ತಾರೆ ಅಂತಿರ್ಬೋದು, ಅಥವಾ ಹಾಕ್ಕೊಂಡಿರೋ ಬಟ್ಟೆನ ಪದೇ ಪದೇ ವಾಶ್ ಮಾಡ್ತಾರೆ ಅಂತ ಇರ್ಬೋದು. ಇದನ್ನು ಮೇ ಬಿ ನಂಬರ್ ಆಫ್ ಟೈಮ್ಸ್ನ ಇನಿಷಿಯಲಿ ರೆಡ್ಯೂಸ್ ಮಾಡಿಕೊಂಡು, ಆಮೇಲೆ ಸೋಷಲೈಸಿಂಗು, ಟೈಮ್ ಮ್ಯಾನೇಜ್ಮೆಂಟು, ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಿಲ್ಲ ಅಂತಂದರೆ ನಾನು ವಾಟ್ ಐ ವುಡ್ ಸಜೆಸ್ಟ್, ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ ಪ್ರೊಫೆಷ್ನಲ್ ಹೆಲ್ಪ್ ತಗೊಳ್ಳೋದು ಬಹಳ ಮುಖ್ಯ. ಬರೀ ಆ ಇಂಡಿವಿಜುವಲ್ ಅಲ್ಲ, ಇಡೀ ಫ್ಯಾಮಿಲಿ ತಗೊಳ್ಳೋದ್ರಿಂದ ಈ OCDಯಿಂದ ಓವರ್ಕಮ್ ಮಾಡ್ಬೋದು. ಸೊ ನನ್ನ ಮುಂದಿನ ವಿಡಿಯೋದಲ್ಲಿ ಬಹಳಷ್ಟು ಇದೇ ಥರ ಡಿಸಾರ್ಡರ್ ಇರ್ಬೋದು ಅಥವಾ ಜನರಲ್ ಫೀಲಿಂಗ್ಸ್ ಇರ್ಬೋದು, ಮೆಂಟಲ್ ಹೆಲ್ತ್ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸೊ ವಂದನೆಗಳು.